ಅಶೋಕ್ ಸರ್ ಕೂಡ ಪ್ರತಿಭಟನೆ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಎದುರುಗಡೆ. ನೀವು ಕೂಡ ಹೋರಾಟ ಮಾಡ್ತೀರಾ ಸರ್? ಅಲ್ಲ, ನಾನು ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದೇನೆ. ಅಗತ್ಯವಿದ್ದಾಗ ನಾನು ಮಾಡ್ತೇನೆ. ಈಗ ರಾಜ್ಯದ ಉದ್ದಗಲಕ್ಕೆ ನಾನು ಪ್ರವಾಸ ಮಾಡಕ್ಕೆ ಹೊರಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಈ ಸರ್ಕಾರ ಜನವಿರೋಧಿ ನೀತಿಯನ್ನು ಜನರಿಗೆ ಮನವರಿಕೆ ಮಾಡಿ ನಾಳೆ ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಗೆಲ್ಲೋದ್ರ ಬಗ್ಗೆ, ಮತ್ತೆ ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ವಿಧಾನಸಭೆ ನಮ್ಗೆ ಹಿನ್ನಡೆ ಆಗಿರ್ಬೋದು, ಬರುವಂಥ ದಿವಸದಲ್ಲಿ 125-130 ಸೀಟನ್ನು ಗೆದ್ದು ಬಿಜೆಪಿ ಸರ್ಕಾರ ರಚನೆ ಮಾಡೋದು ಸೂರ್ಯಚಂದ್ರ ಎಷ್ಟು ಅಷ್ಟೇ ಸತ್ಯ. ಅದನ್ನು ಮಾಡ್ತೇವೆ. ಅದಕ್ಕೆ ಎಲ್ಲ ಜನರ ಬೆಂಬಲ ಸಹಕಾರ ಇದೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದೇನೆ. ಅಗತ್ಯವಿದ್ದಾಗ ನಾನು ಮಾಡ್ತೇನೆ. ಈಗ ರಾಜ್ಯದ ಉದ್ದಗಲಕ್ಕೆ ನಾನು ಪ್ರವಾಸ ಮಾಡಕ್ಕೆ ಹೊರಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಈ ಸರ್ಕಾರ ಜನವಿರೋಧಿ ನೀತಿಯನ್ನು ಜನರಿಗೆ ಮನವರಿಕೆ ಮಾಡಿ ನಾಳೆ ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಗೆಲ್ಲೋದ್ರ ಬಗ್ಗೆ, ಮತ್ತೆ ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ವಿಧಾನಸಭೆ ನಮ್ಗೆ ಹಿನ್ನಡೆ ಆಗಿರ್ಬೋದು, ಬರುವಂಥ ದಿವಸದಲ್ಲಿ 125-130 ಸೀಟನ್ನು ಗೆದ್ದು ಬಿಜೆಪಿ ಸರ್ಕಾರ ರಚನೆ ಮಾಡೋದು ಸೂರ್ಯಚಂದ್ರ ಎಷ್ಟು ಅಷ್ಟೇ ಸತ್ಯ. ಅದನ್ನು ಮಾಡ್ತೇವೆ. ಅದಕ್ಕೆ ಎಲ್ಲ ಜನರ ಬೆಂಬಲ ಸಹಕಾರ ಇದೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದೇನೆ. ಅಗತ್ಯವಿದ್ದಾಗ ನಾನು ಮಾಡ್ತೇನೆ. ಈಗ ರಾಜ್ಯದ ಉದ್ದಗಲಕ್ಕೆ ನಾನು ಪ್ರವಾಸ ಮಾಡಕ್ಕೆ ಹೊರಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಈ ಸರ್ಕಾರ ಜನವಿರೋಧಿ ನೀತಿಯನ್ನು ಜನರಿಗೆ ಮನವರಿಕೆ ಮಾಡಿ ನಾಳೆ ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಗೆಲ್ಲೋದ್ರ ಬಗ್ಗೆ, ಮತ್ತೆ ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ವಿಧಾನಸಭೆ ನಮ್ಗೆ ಹಿನ್ನಡೆ ಆಗಿರ್ಬೋದು, ಬರುವಂಥ ದಿವಸದಲ್ಲಿ 125-130 ಸೀಟನ್ನು ಗೆದ್ದು ಬಿಜೆಪಿ ಸರ್ಕಾರ ರಚನೆ ಮಾಡೋದು ಸೂರ್ಯಚಂದ್ರ ಎಷ್ಟು ಅಷ್ಟೇ ಸತ್ಯ. ಅದನ್ನು ಮಾಡ್ತೇವೆ. ಅದಕ್ಕೆ ಎಲ್ಲ ಜನರ ಬೆಂಬಲ ಸಹಕಾರ ಇದೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದೇನೆ. ಅಗತ್ಯವಿದ್ದಾಗ ನಾನು ಮಾಡ್ತೇನೆ. ಈಗ ರಾಜ್ಯದ ಉದ್ದಗಲಕ್ಕೆ ನಾನು ಪ್ರವಾಸ ಮಾಡಕ್ಕೆ ಹೊರಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಈ ಸರ್ಕಾರ ಜನವಿರೋಧಿ ನೀತಿಯನ್ನು ಜನರಿಗೆ ಮನವರಿಕೆ ಮಾಡಿ ನಾಳೆ ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಗೆಲ್ಲೋದ್ರ ಬಗ್ಗೆ, ಮತ್ತೆ ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ವಿಧಾನಸಭೆ ನಮ್ಗೆ ಹಿನ್ನಡೆ ಆಗಿರ್ಬೋದು, ಬರುವಂಥ ದಿವಸದಲ್ಲಿ 125-130 ಸೀಟನ್ನು ಗೆದ್ದು ಬಿಜೆಪಿ ಸರ್ಕಾರ ರಚನೆ ಮಾಡೋದು ಸೂರ್ಯಚಂದ್ರ ಎಷ್ಟು ಅಷ್ಟೇ ಸತ್ಯ. ಅದನ್ನು ಮಾಡ್ತೇವೆ. ಅದಕ್ಕೆ ಎಲ್ಲ ಜನರ ಬೆಂಬಲ ಸಹಕಾರ ಇದೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ, ಅದನ್ನು ನೋಡ್ತಾ ಇದ್ದೇನೆ. ಅಗತ್ಯವಿದ್ದಾಗ ನಾನು ಮಾಡ್ತೇನೆ. ಈಗ ರಾಜ್ಯದ ಉದ್ದಗಲಕ್ಕೆ ನಾನು ಪ್ರವಾಸ ಮಾಡಕ್ಕೆ ಹೊರಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಈ ಸರ್ಕಾರ ಜನವಿರೋಧಿ ನೀತಿಯನ್ನು ಜನರಿಗೆ ಮನವರಿಕೆ ಮಾಡಿ ನಾಳೆ ಬರುವಂಥ ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಗೆಲ್ಲೋದ್ರ ಬಗ್ಗೆ, ಮತ್ತೆ ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ವಿಧಾನಸಭೆ ನಮ್ಗೆ ಹಿನ್ನಡೆ ಆಗಿರ್ಬೋದು, ಬರುವಂಥ ದಿವಸದಲ್ಲಿ 125-130 ಸೀಟನ್ನು ಗೆದ್ದು ಬಿಜೆಪಿ ಸರ್ಕಾರ ರಚನೆ ಮಾಡೋದು ಸೂರ್ಯಚಂದ್ರ ಎಷ್ಟು ಅಷ್ಟೇ ಸತ್ಯ. ಅದನ್ನು ಮಾಡ್ತೇವೆ. ಅದಕ್ಕೆ ಎಲ್ಲ ಜನರ ಬೆಂಬಲ ಸಹಕಾರ ಇದೆ ಅಂತ ನಾನು ಭಾವಿಸಿದ್ದೇನೆ. ಧನ್ಯವಾದ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.